ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ಸ್ವತಂತ್ರೋತ್ಸವದ ತಿಂಗಳಿನ ಆರ್ಥಿಕ ಶುಭಾಶಯಗಳೊಂದಿಗೆ ಈ ಒಂದು ದಿನವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಪ್ರೀತಿಯ ದೇವಜನರೇ, ವಿಶೇಷವಾಗಿ ಇವತ್ತು ಈ ತಿಂಗಳು ಪೂರ್ತಿಯಾಗಿ 31 ದಿನಗಳ ಕಾಲ ನಾವು ಪ್ರಿಯರೇ ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬಂಥ ವಿಷಯದ ಅಡಿಯಲ್ಲಿ ನಾವು 31 ದಿನಗಳ ಕಾಲ, ಭಾನುವಾರ ಹೊರತುಪಡಿಸಿ ಎಲ್ಲ ದಿನಗಳು ಕೂಡ ಇದು ಬೆಳಿಗ್ಗೆ 9ರಿಂದ 9:30ವರೆಗೂ ಇದು ಸುಂದರವಾದಂಥ ವೇದ ಭಾಗ ಮತ್ತು ಕಲಿಕೆಯ ಒಂದು ಪ್ರಾರಂಭವನ್ನು ಮಾಡಿದ್ದೇವೆ. ಪ್ರಿಯರೇ, ಇವತ್ತು ಈ ತಿಂಗಳು ಪೂರ್ತಿಯಾಗಿ ಕಲಿಯುವಂಥ ಒಂದು ವಿಷಯ ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬುದಾಗಿ. ಪ್ರಿಯರೇ, ನಾವು ಸುವಾರ್ತೆ ಎಂಬುದಾಗಿ ಹೇಳಿದ ಕೂಡಲೇ ಅನೇಕವಾದಂಥ ಒಂದು ಪದಗಳು ನಮಗೆ ನೆನಪಿಗೆ ಬರುತ್ತದೆ. ಸುವಾರ್ತೆ ಎಂದರೆ ಶುಭವಾರ್ತೆ ಎಂಬುದಾಗಿ. ಸುವಾರ್ತೆ ಎಂದರೆ ಶುಭ ವಾರ್ತೆಯನ್ನು ನಾವು ಸುವಾರ್ತೆ ಎಂಬುದಾಗಿ ಕರೆಯುತ್ತೇವೆ. ನನ್ನ ಪ್ರೀತಿಯ ದೇವಜನರೇ, ಸುವಾರ್ತೆಯ ಅರ್ಥ ನಾವು ಪ್ರಿಯರೇ ಇದನ್ನು ಎವಾಂಜಲಿಸಮ್ ಎಂಬುದಾಗಿ ನಾವು ಕರೆಯುತ್ತೇವೆ. ಅಂದರೆ ಪರಲೋಕದ ವಾರ್ತೆ ಎಂಬುದಾಗಿ ಕೂಡ ನಾವು ಇದನ್ನು ಹೇಳಬಹುದು. ಹಾಗೆ ವಿಶೇಷವಾಗಿ ಇದನ್ನು ನಾವು ಪ್ರಿಯ ದೇವಜನರೇ ಸುವಾರ್ತೆ ಎಂಬುದಾಗಿ ಹೇಳುವಾಗ ಸುವಾರ್ತೆಯಲ್ಲಿ ಪ್ರಿಯರೇ ವಿಶೇಷವಾದಂಥ ಒಂದು ಶಕ್ತಿ, ಜೀವಿತವನ್ನು ಬದಲಾಯಿಸುವಂಥ ಶಕ್ತಿ ಮತ್ತು ಜೀವನವನ್ನು ಮಾರ್ಪಡಿಸುವಂಥ ಶಕ್ತಿ ಈ ಒಂದು ಸುವಾರ್ತೆಯಲ್ಲಿ ಇದೆ. ಸುವಾರ್ತೆಯ ಅರ್ಥ ಪ್ರಿಯರೇ, ಮೊದಲನೇದಾಗಿ ಪ್ರಿಯರೇ ಸತ್ಯವೇದವೇ ಸುವಾರ್ತೆಯಾಗಿದೆ. ನನ್ನ ಪ್ರೀತಿಯ ದೇವಜನರೇ, ಈ ಸುಂದರವಾದಂಥ ಸತ್ಯವೇದ ಇವತ್ತು ನಮಗೆ ಸುವಾರ್ತೆಯಾಗಿ ಮಾರ್ಪಟ್ಟಿದೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಪುಸ್ತಕದವರೆಗೂ ಸುವಾರ್ತೆ ಪ್ರಧಾನವಾಗಿ ಇರುವಂಥ ಒಂದು ವಾರ್ತೆ ಈ ಒಂದು ಸುವಾರ್ತೆ ಆಗಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ವಿಶೇಷವಾಗಿ ಇದು ಸತ್ಯವೇದದಿಂದ ಅಡಕವಾಗಿರುವಂಥ ಒಂದು ಸುವಾರ್ತೆ ಆಗಿದೆ. ಪ್ರಿಯರೇ, ಸತ್ಯವೇದವೇ ಸುವಾರ್ತೆಯಾಗಿರುವಾಗ ಪ್ರಿಯರೇ ಸುವಾರ್ತೆಯು ಮಹಿಮೆ ಉಳ್ಳದ್ದು. ಸುವಾರ್ತೆಯ ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಸುವಾರ್ತೆಯು ಮಹಿಮೆ ಉಳ್ಳದ್ದು. ಸುವಾರ್ತೆ ಪ್ರಿಯರೇ ಅದು ಪರಲೋಕದ ವಾರ್ತೆಯಾಗಿದೆ. ಎರಡನೇದಾಗಿ, ಮೊದಲದಾಗಿ ಸುವಾರ್ತೆಯು ಮಹಿಮೆ ಉಳ್ಳದ್ದು, ಎರಡನೇದಾಗಿ ಸುವಾರ್ತೆಯು ಪ್ರಿಯರೇ ಪರಲೋಕದ ವಾರ್ತೆಯಾಗಿದೆ, ಮೂರನೇದಾಗಿ ಸುವಾರ್ತೆಯು ಪ್ರೀತಿಯ ಸಂದೇಶವಾಗಿದೆ. ಸುವಾರ್ತೆ ಅದು ಪ್ರೀತಿಯ ಸಂದೇಶವಾಗಿದೆ. ಪ್ರಿಯರೇ, ನಾಲ್ಕನೇದಾಗಿ ಸುವಾರ್ತೆಯು ಶುಭವಾರ್ತೆಯಾಗಿದೆ. ಅದು ಕೆಟ್ಟ ವಾರ್ತೆಯಲ್ಲ, ಅದು ಸುವಾರ್ತೆ ಅಥವಾ ಅಂದರೆ ಶುಭವಾರ್ತೆಯಾಗಿದೆ. ಐದನೇದಾಗಿ ಸುವಾರ್ತೆ ಎಂದರೆ ಪ್ರಿಯರೇ ರಕ್ಷಿಸುವ ವಾರ್ತೆಯಾಗಿದೆ. ಗಮನ ಕೊಟ್ಟು ಕೇಳ್ರಿ, ಸುವಾರ್ತೆಯು ರಕ್ಷಿಸುವ ವಾರ್ತೆಯಾಗಿದೆ. ಪ್ರಿಯರೇ, ಆರನೇದಾಗಿ ಸುವಾರ್ತೆ ಎಂದರೆ ಬೆಳಕಿನ ವಾರ್ತೆಯಾಗಿದೆ. ನಿಜವಾಗಲೂ ಇದನ್ನು ಕೇಳುವಾಗ ನನಗೆ ಬಹಳಷ್ಟು ಸಂತೋಷವಾಗುತ್ತದೆ. ಸುವಾರ್ತೆ ಬೆಳಕಿನ ವಾರ್ತೆಯಾಗಿದೆ. ಸುವಾರ್ತೆ ಎಂದರೆ ಪ್ರಿಯರೇ ನಮ್ಮನ್ನು, ಸುವಾರ್ತೆಯನ್ನು ನಂಬಿದವರನ್ನು ಪರಲೋಕಕ್ಕೆ ಸೇರಿಸುವ ವಾರ್ತೆಯಾಗಿದೆ. ಹಲ್ಲೆಲೂಯಾ. ನಮ್ಮ ರಾಜಾದಿರಾಜನಿಗೆ, ಕರ್ತಾದಿ ಕರ್ತನಿಗೆ ನಾವು ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಸುವಾರ್ತೆಯ 7 ಅರ್ಥಗಳು ಪ್ರಿಯರೇ. ಒಂದು, ಸುವಾರ್ತೆಯು ಪ್ರಿಯರೇ ಅದು ಮಹಿಮೆ ಉಳ್ಳದ್ದು. ಸುವಾರ್ತೆಯು ಪರಲೋಕದ ವಾರ್ತೆಯಾಗಿದೆ. ಸುವಾರ್ತೆಯು ಪ್ರೀತಿಯ ವಾರ್ತೆಯಾಗಿದೆ. ಸುವಾರ್ತೆಯು ಪ್ರಿಯರೇ ಶುಭ ವಾರ್ತೆಯಾಗಿದೆ. ಸುವಾರ್ತೆಯು ರಕ್ಷಿಸುವ ವಾರ್ತೆಯಾಗಿದೆ. ಸುವಾರ್ತೆಯು ಬೆಳಕಿನ ವಾರ್ತೆಯಾಗಿದೆ. ಸುವಾರ್ತೆಯು ಪರಲೋಕಕ್ಕೆ ಸೇರಿಸುವ ವಾರ್ತೆಯಾಗಿದೆ. ಪ್ರಿಯರೇ, ಅಂದರೆ ಸುವಾರ್ತೆ ನಿಜವಾಗಲು ಒಬ್ಬ ವ್ಯಕ್ತಿಯನ್ನ ಪ್ರಿಯರೇ ಸ್ವತಂತ್ರಗೊಳಿಸುತ್ತದೆ. ಇವತ್ತು ಪ್ರಿಯರೇ ಸುವಾರ್ತೆ
ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬ ವಿಷಯವನ್ನ ನಾವು ಕಲಿಯಲು ಹೋಗುತ್ತಿದ್ದೇವೆ. ಈ ತಿಂಗಳು ಪೂರ್ತಿಯಾಗಿ ಪ್ರಿಯರೇ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನೀವು ಬರುವುದಾದರೆ ನಿಶ್ಚಯವಾಗಿ ದೇವರಾತ್ಮನು ಮಹಿಮೆಯಾಗಿ ಕಲಿಸಲಿಕ್ಕೆ ಇಷ್ಟಪಡುತ್ತಾನೆ. ಪ್ರಿಯರೇ, ಸುವಾರ್ತೆಯ ಪ್ರಿಯರೇ ಮಹತ್ವಗಳು, ಮೊದಲದಾಗಿ ನಾವು ಸುವಾರ್ತೆಯ ಅರ್ಥ ತಿಳ್ಕೊಂಡ್ವಿ. ಎರಡನೇದಾಗಿ ಪ್ರಿಯ ದೇವರ ಮಕ್ಕಳೇ, ಸುವಾರ್ತೆಯ ಮಹತ್ವಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಸುವಾರ್ತೆಯ ಮಹತ್ವ ಯಾವುದೆಂದರೆ ಪ್ರಿಯ ದೇವಜನರೇ, ಮೊದಲನೇದಾಗಿ ನನ್ನ ಪ್ರೀತಿಯ ನನ್ನ ನೋಟ್ಸಲ್ಲಿ 25 ಮಹತ್ವಗಳಿದೆ ಪ್ರಿಯರೇ. ಆದರೆ ಪ್ರಿಯರೇ, ಕೇವಲ ನಾನು ಒಂದು 7 ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಸುವಾರ್ತೆಯು ಎಲ್ಲ ಸ್ವತಂತ್ರದ ಪ್ರಿಯರೇ ಪಾತ್ರವನ್ನು ನಿರ್ವಹಿಸುತ್ತದೆ. ಸುವಾರ್ತೆಯು ಪ್ರಿಯರೇ ಎಲ್ಲ ಸತ್ಯಗಳ ಸ್ವತಂತ್ರಕ್ಕೆ ಅಡಿಪಾಯ ಹಾಕುವಂಥದ್ದೇ ಸುವಾರ್ತೆ. ಸತ್ಯಕ್ಕೆ ಬುನಾದಿ ಹಾಕುವಂಥದ್ದು ಸುವಾರ್ತೆ. ಸತ್ಯಕ್ಕೆ ಪ್ರಿಯ ದೇವರ ಮಕ್ಕಳೇ ಜಯವಾಗಲಿ ಎಂಬುದಾಗಿ ಹೇಳುವುದು ಸುವಾರ್ತೆ. ಸುವಾರ್ತೆಯು ಪ್ರಿಯ ದೇವಚಂದ್ರೆ ಬಹಳ ಸ್ಪಷ್ಟ. ಅದರ ಶ್ರೇಷ್ಠವಾದ ಅದರ ಮಹತ್ವವೇನೆಂದರೆ ಪ್ರಿಯರೇ, ಎಲ್ಲ ಸತ್ಯಗಳ ಸ್ವತಂತ್ರಕ್ಕೆ ಅಡಿಪಾಯವಾಗಿದೆ. ಹಲ್ಲೆಲೂಯಾ. ಹತ್ತನೇ, ಸುವಾರ್ತೆಯ ಮಹತ್ವವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಎರಡನೇದಾಗಿ ಸುವಾರ್ತೆಯ ಮಹತ್ವ ಏನೆಂಬುದಾಗಿ ನಾವು ನೋಡುವುದಾದರೆ ಎಲ್ಲ ಸ್ವತಂತ್ರಗಳ ಪ್ರಿಯರೇ, ಪ್ರಿಯ ದೇವರ ಮಕ್ಕಳೇ, ನನಗೆ ಫ್ರೀಡಮ್ ಇದೆ ಎಂಬುದಾಗಿ ಹೇಳುವುದಾದರೆ ಅದು ಪ್ರಿಯ ದೇವರ ಮಕ್ಕಳೇ, ಅದು ಯೇಸು ಕ್ರಿಸ್ತನಿಂದಲೇ ಹೊರತು ಪ್ರಿಯ ದೇವಚಂದ್ರೆ ಭೂಮಿಯಲ್ಲಿ ಯಾರಿಂದಲೂ ಕೂಡ ನನಗೆ ಫ್ರೀಡಮ್ ಇಲ್ಲ ಪ್ರಿಯರೇ. ಆದ್ದರಿಂದ ಯೇಸು ಕ್ರಿಸ್ತನಲ್ಲಿ ನಮಗೆ ಪ್ರಿಯ ದೇವಚಂದ್ರೆ ನಮಗೆ ನಿಜವಾಗಲೂ ಪ್ರಿಯ ಸ್ವತಂತ್ರ ಇದೆ. ಸುವಾರ್ತೆಯ ಮಹತ್ವ ಎಂಬುದಾಗಿ ಹೇಳುವುದಾದರೆ ಎಲ್ಲ ಸತ್ಯಗಳ ಪ್ರಿಯರೇ ಸ್ವತಂತ್ರವನ್ನು ನೀಡುವ ಒಂದು ಪವಿತ್ರವಾದಂಥ ವಾರ್ತೆಯಾಗಿದೆ ಪ್ರಿಯರೇ. ಎರಡನೇದಾಗಿ ಸುವಾರ್ತೆಯು ಪ್ರಿಯ ದೇವಚಂದ್ರೆ ಗಮನ ಕೊಡೋಣ ಪ್ರಿಯರೇ, ಅಂಧಕಾರದಲ್ಲಿ ಇರುವಂಥ ವ್ಯಕ್ತಿಗಳಿಗೆ, ಕಾರ್ಗತ್ತಲೆಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ, ಸಮಸ್ಯೆಗಳಲ್ಲಿ ಇರುವಂಥ ವ್ಯಕ್ತಿಗಳಿಗೆ, ರೋಗದಲ್ಲಿರುವಂಥ ವ್ಯಕ್ತಿಗಳಿಗೆ, ಭಯದಲ್ಲಿರುವಂಥ ವ್ಯಕ್ತಿಗಳಿಗೆ, ಸಮಸ್ಯೆಗಳಲ್ಲಿರುವಂಥ ವ್ಯಕ್ತಿಗಳಿಗೆ ಪ್ರಿಯ ದೇವ್ರ ಮಕ್ಕಳೇ, ಸುವಾರ್ತೆಯ ಮಹತ್ವ ಏನೆಂಬುದಾಗಿ ಹೇಳುವುದಾದರೆ ಪ್ರಿಯರೇ, ಅಂಧಕಾರದಲ್ಲಿ ಪ್ರಕಾಶಿಸುವ ವಾರ್ತೆ. ಹಲ್ಲೆಲೂಯಾ. ಏನು ಹೇಳಿ? ಅಂಧಕಾರದಲ್ಲಿ ಪ್ರಕಾಶಿಸುವ ವಾರ್ತೆ. ಇನ್ನು ಕನ್ನಡದಲ್ಲಿ ನಾವು ಅದನ್ನು ಹೇಳಬೇಕಂತಂದರೆ ಅಂಧಕಾರದಲ್ಲಿ ಹೊಳೆಯುವ ವಾರ್ತೆ, ಅಂಧಕಾರದಲ್ಲಿ ಪ್ರಕಾಶಮಾನವಾಗಿ ಬರುವ ವಾರ್ತೆ ಎಂಬುದಾಗಿ ಹೇಳಬಹುದು ಪ್ರಿಯರೇ. ಸುವಾರ್ತೆಗಿರುವಂಥ ಶಕ್ತಿ ನೋಡಿ, ಸುವಾರ್ತೆಗಿರುವಂಥ ಪವರ್ ನೋಡಿ. ಆದ್ದರಿಂದ ಸುವಾರ್ತೆ ನನ್ನ ಪ್ರೀತಿಯ ದೇವಚಂದ್ರೆ, ಸುವಾರ್ತೆಯ ಎರಡನೆಯ ಮಹತ್ವ, ಅಂಧಕಾರದಲ್ಲೂ ಕೂಡ ಅದು ಪ್ರಕಾಶಿಸುತ್ತದೆ. ಸುವಾರ್ತೆಯ ಮಹತ್ವ ಎರಡನೇದಾಗಿ. ಮೂರನೇದಾಗಿ ಪ್ರಿಯ ದೇವಚಂದ್ರೆ, ಸುವಾರ್ತೆಯ ಮಹತ್ವ ಏನೆಂಬುದಾಗಿ ನೋಡುವುದಾದರೆ ಇದು ಬಹಳ ಪ್ರಾಮುಖ್ಯ. ಗಮನ ಕೊಡ್ರಿ. ಮೂಢನಂಬಿಕೆಗಳ ವಿರೋಧಿಸುವ ವಾರ್ತೆ. ಏನು ಹೇಳಿ? ಮೂಢನಂಬಿಕೆಗಳನ್ನು ವಿರೋಧಿಸುವ ವಾರ್ತೆ. ನಿಜವಾಗಲೂ ಕೂಡ ನೀವು ಅರ್ಥ ಮಾಡಿಕೊಳ್ಳ್ರಿ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಮೂಢನಂಬಿಕೆಗಳನ್ನು ವಿರೋಧಿಸುವಂಥ ಮತ್ತು ಪ್ರಿಯ ದೇವರ ಮಕ್ಕಳೇ ವಿರೋಧಿಸುವಂಥ ಏಕೈಕವಾದ ವಾರ್ತೆ ಯಾವುದೆಂದರೆ ಅದು ಸುವಾರ್ತೆ. ಆದ್ದರಿಂದ ಸುವಾರ್ತೆಯ ಮಹತ್ವ ಮೂರನೇದಾಗಿ, ಎಲ್ಲ ಮೂಢನಂಬಿಕೆಗಳನ್ನು ಸುವಾರ್ತೆಯು ವಿರೋಧಿಸುತ್ತದೆ. ನಾಲ್ಕನೇದಾಗಿ ಪ್ರಿಯರೇ, ಸುವಾರ್ತೆಯು ಏನು ಮಾಡುತ್ತೆ ಎಂಬುದಾಗಿ ನಾವು ಸುವಾರ್ತೆಯ ಮಹತ್ವ ಏನೆಂಬುದಾಗಿ ನಾವು ನೋಡುವುದಾದರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ ಬಹಳ ಗಮನ ಕೊಟ್ಟು ಕೇಳ್ರಿ. ವಿಶೇಷವಾಗಿ ಪಾಪವನ್ನು ಶಾಪವನ್ನು ಬೇರ್ ಸಮೇತ ಕೀಳುವ ವಾರ್ತೆ. ಗಮನ ಕೊಡ್ತಾ ಇರಾ? ಪಾಪವನ್ನು ಶಾಪವನ್ನು ಏನು ಮಾಡುತ್ತೆ? ಬೇರ್ ಸಮೇತ ಕೀಳುವ ವಾರ್ತೆ, ಅದು ಸುವಾರ್ತೆ. ಪಾಪವನ್ನು
ಮತ್ತು ಶಾಪವನ್ನು ಬೇರ್ ಸಮೇತ, ಪ್ರಿಯಾದ ಮಕ್ಕಳೇ, ನಿನ್ನ ಜೀವನದಲ್ಲಿ ಪಾಪವು ಶಾಪವು ಕಾರ್ಯ ಮಾಡದಂತೆ ಬೇರ್ ಸಮೇತ ಕೀಳುವ ಏಕೈಕವಾದ ವಾರ್ತೆ ಅದು ಸುವಾರ್ತೆಯಾಗಿದೆ. ಆದ್ದರಿಂದ ನನ್ನ ಪ್ರೀತಿಯ ದೇವಜನರೇ, ಸುವಾರ್ತೆಯಿಂದ ಪ್ರಿಯರೇ, ಸುವಾರ್ತೆಯ ಮಹತ್ವದಲ್ಲಿ ನಾವು ಪ್ರಿಯರೇ ನಾಲ್ಕನೇದಾಗಿ ಪಾಪಗಳನ್ನು ಶಾಪಗಳನ್ನು ಬೇರ್ ಸಮೇತ ಕೀಳುವ ವಾರ್ತೆಯಾಗಿದೆ. ಸುವಾರ್ತೆಯ ಐದನೆಯ ಮಹತ್ವ ಏನೆಂಬುದಾಗಿ ನಾವು ನೋಡುವುದಾದರೆ, ನನ್ನ ಪ್ರೀತಿಯ ದೇವಜನರೇ ಗಮನ ಕೊಡ್ರಿ ಪ್ರಿಯದ ಮಕ್ಕಳೇ, ವಿಶೇಷವಾಗಿ ದುಃಖದಲ್ಲಿ ಇರುವವರಿಗೆ, ಸಂಕಷ್ಟದಲ್ಲಿ ಇರುವವರಿಗೆ, ರೋಗದಲ್ಲಿ ಇರುವವರಿಗೆ, ಭಯದಲ್ಲಿ ಇರುವವರಿಗೆ, ಸಮಸ್ಯೆಗಳಲ್ಲಿ ಇರುವವರಿಗೆ, ಅನೇಕವಾದಂಥ ರೋಗಗಳಲ್ಲಿ ಇರುವವರಿಗೆ ಸುವಾರ್ತೆಯು ಆದರಣೆಯನ್ನು ತರುತ್ತದೆ. ಆದರಣೆಯ ವಾರ್ತೆ, ಸುವಾರ್ತೆಯು ಆದರಣೆಯ ವಾರ್ತೆ. ನನ್ನ ಪ್ರೀತಿಯ ಸಹೋದರರೇ, ನನ್ನ ಪ್ರೀತಿಯ ಸಹೋದರಿಯೇ, ಈ ಒಂದು ಲೈವ್ ಕಾರ್ಯಕ್ರಮದ ಮೂಲಕವಾಗಿ ಪ್ರಿಯರೇ ನೋಡುವಂಥ ನನ್ನ ಪ್ರಿಯ ದೇವಚಂದ್ರೇ, ಈ ಸುವಾರ್ತೆ ಆದರಣೆ ನೀಡುವ ವಾರ್ತೆಯಾಗಿದೆ. ಅಂದರೆ ಸಂತೈಸುವಂಥ ವಾರ್ತೆಯಾಗಿದೆ. ದುಃಖವನ್ನ ಬೇರ್ ಸಮೇತ ತೆಗೆಯುವ ವಾರ್ತೆಯಾಗಿದೆ. ಆತಂಕಗಳನ್ನು, ಭಯಗಳನ್ನು ಮತ್ತು ಹಿಂಸೆಗಳನ್ನು ಮತ್ತು ಪ್ರಿಯ ದೇವರ ಮಕ್ಕಳೇ ಅನೇಕವಾದಂಥ ಸಂಕಷ್ಟಗಳನ್ನು ಹೃದಯದಿಂದ, ಜೀವನದಿಂದ ತೆಗೆಯುವ ಏಕೈಕವಾದ ವಾರ್ತೆ ಯಾವುದೆಂದರೆ ಅದು ಸುವಾರ್ತೆ. ಆದ್ದರಿಂದ ಸುವಾರ್ತೆಯ 7 ಮಹತ್ವಗಳಲ್ಲಿ 5ನೆಯ ಮಹತ್ವ, ಪ್ರಿಯ ದೇವರ ಮಕ್ಕಳೇ, ಸುವಾರ್ತೆಯು ಪ್ರಿಯ ದೇವರ ಮಕ್ಕಳೇ ವಿಶೇಷವಾಗಿ ದುಃಖದಲ್ಲಿ ಇರುವವರಿಗೆ ಆದರಣೆಯನ್ನ ತರುತ್ತದೆ. 6ನೇದಾಗಿ ಸುವಾರ್ತೆಯ ಮಹತ್ವ, 6ನೇದಾಗಿ ಪ್ರಿಯ ದೇವರ ಮಕ್ಕಳೇ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾದ್ರೆ, ಜ್ಞಾನಿಗಳ ಕಣ್ಣನ್ನ ಅಜ್ಞಾನಿಗಳ ಕಣ್ಣನ್ನ ತೆರೆದ ಪುಸ್ತಕ ಎಂದರೆ ಅದು ಸುವಾರ್ತೆ. ಪ್ರಿಯರೇ, ಜ್ಞಾನಿಗಳಿಗೆ ಬೆಳಕಿನ ವಾರ್ತೆ ಯಾವುದೆಂದರೆ, ಅಜ್ಞಾನಿಗಳಿಗೆ ಬೆಳಕಿನ ವಾರ್ತೆ ಯಾವುದೆಂದರೆ ಅದು ಸುವಾರ್ತೆ. ಹಲ್ಲೆಲೂಯಾ. ಸುವಾರ್ತೆಯ ಮಹತ್ವ ನೋಡ್ರಿ 6ನೇದಾಗಿ. ಇವತ್ತು ಪ್ರಿಯ ದೇವಚಂದ್ರೇ, ಸುವಾರ್ತೆಯಿಂದಲೇ ಇವತ್ತು ಪ್ರಿಯರೇ ಅಜ್ಞಾನದಲ್ಲಿರುವವನು ಜ್ಞಾನಿಯಾಗಿದ್ದಾನೆ, ಜ್ಞಾನದಲ್ಲಿರುವವನು ಪ್ರಿಯರೇ ದೇಶಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಸುವಾರ್ತೆಯಿಂದಲೇ ಆ ಕೆಲಸವಾದದ್ದು ಪ್ರಿಯರೇ. ಆದ್ದರಿಂದ ಸುವಾರ್ತೆಯ ಮಹತ್ವದ ಪ್ರಿಯರೇ 6ನೆಯ ಒಂದು ಶ್ರೇಷ್ಠವಾದ ಸಂಗತಿ, ಜ್ಞಾನಿಗಳ ಮತ್ತು ಅಜ್ಞಾನಿಗಳ ಬೆಳಕಿನ ವಾರ್ತೆ. ಅಜ್ಞಾನಿಗಳ ಬೆಳಕಿನ ವಾರ್ತೆ ಅದು ಸುವಾರ್ತೆ. ಆಮೆನ್. 7ನೇದಾಗಿ ಪ್ರಿಯ ದೇವಚಂದ್ರೇ, ಸುವಾರ್ತೆ ವಿಶೇಷವಾಗಿ 7ನೇದಾಗಿ ಸುವಾರ್ತೆಯ 7ನೆಯ ಮಹತ್ವ ಏನೆಂಬುದಾಗಿ ನಾವು ನೋಡುವುದಾದರೆ ಪ್ರಿಯರೇ, ಮರಣದ ರಾತ್ರಿಯಲ್ಲಿ ಮರಣದ ಸಮಯದಲ್ಲಿ ಪರಲೋಕವನ್ನ ತೆರೆಯುವ ವಾರ್ತೆ. ಗಮನ ಕೊಡ್ರಿ ಪ್ರಿಯ ದೇವರ, ನಮಗೆ ಮರಣವು ಬಂದಾಗ, ಮರಣವನ್ನು ನಾವು ಮರಣಿಸುತ್ತಿರುವಾಗಲೇ, ನಾವು ಸಾಯುತ್ತಿರುವಾಗಲೇ ಪ್ರಿಯರೇ ಪರಲೋಕವು ನನಗಾಗಿ ನಿನಗಾಗಿ ತೆರೆಯಲ್ಪಡುವ ಪುಸ್ತಕ, ತೆರೆಯಲ್ಪಡುವ ವಾರ್ತೆ ಎಂದರೆ ಅದು ಸುವಾರ್ತೆ. ಪ್ರಿಯರೇ ಅರ್ಥ ಮಾಡಿಕೊಳ್ಳೋಣ. ಸುವಾರ್ತೆಯ 7 ಮಹತ್ವಗಳು ಪ್ರಿಯರೇ ನಾವು ಗಮನಿಸಬೇಕಾಗಿದೆ. ಸುವಾರ್ತೆಯ 7 ಮಹತ್ವಗಳು, ಮೊದಲನಾಗಿ ಪ್ರಿಯ ದೇವರ ಮಕ್ಕಳೇ ಎಲ್ಲ ಸತ್ಯಗಳ ಸ್ವತಂತ್ರವನ್ನು ನೀಡುತ್ತದೆ. ಎರಡನೇದಾಗಿ ಪ್ರಿಯ ಧರ್ಮಕ್ಕಳೇ ವಿಶೇಷವಾದಂಥ ರೀತಿಯಲ್ಲಿ ಅದು ಮೂಢನಂಬಿಕೆಗಳನ್ನ ವಿರೋಧಿಸುತ್ತದೆ. ಆ ಸುವಾರ್ತೆಯು ಪಾಪಗಳನ್ನು, ಶಾಪಗಳನ್ನು ಬೇರೆ ಸಮೇತ ಕಿತ್ತು ಹಾಕುತ್ತದೆ. ಸುವಾರ್ತೆಯು ದುಃಖದಲ್ಲಿರುವವರಿಗೆ ಆದರಣೆಯನ್ನು ಕೊಡುತ್ತದೆ. ಸುವಾರ್ತೆಯು ನನ್ನ ಪ್ರೀತಿಯ ದೇವಚಂದ್ರೇ ಜ್ಞಾನಿಗಳ ಅಜ್ಞಾನಿಗಳ ಜ್ಞಾನದ ಪುಸ್ತಕವಾಗಿ, ಜ್ಞಾನದ ಒಂದು ವಾರ್ತೆಯಾಗಿದೆ. ಸುವಾರ್ತೆಯು ಪ್ರಿಯ ದೇವಜನರೇ ಕಡೆಯದಾಗಿ 7ನೇದಾಗಿ ಪ್ರಿಯ ದೇವರ ಮಕ್ಕಳೇ, ನಾನು ನೀನು ಈ ಲೋಕವನ್ನು ಬಿಡಲೇಬೇಕು. ನಾನು ನೀನು ಈ ಲೋಕವನ್ನು ಬಿಡುವಾಗ ಪ್ರಿಯರೇ ಸುವಾರ್ತೆಯು ನನ್ನ ಹೃದಯದಲ್ಲಿ ಪ್ರಿಯ ಬೇರೂರುವುದಾದರೆ, ಸುವಾರ್ತೆಯು ನನ್ನ ಹೃದಯದಲ್ಲಿ ಪ್ರಿಯರೇ ನೆಲೆಗೊಳ್ಳುವುದಾದರೆ, ಸುವಾರ್ತೆಯು ನನ್ನ ಜೀವಿತದಲ್ಲಿ ಪ್ರಿಯ ದೇವರ ಮಕ್ಕಳೇ ಇರುವುದಾದರೆ, ಸುವಾರ್ತೆಯನ್ನು ನಾನು ನಂಬಿ ಪ್ರಿಯರೇ ದೇವರ ಮಹಿಮೆಗಾಗಿ ಜೀವಿಸುವುದಾದರೆ, ಸುವಾರ್ತೆಯಿಂದಲೇ ನಾನು ಬದುಕುವುದಾದರೆ ನಿಶ್ಚಯವಾಗಿ ಪರಲೋಕ ನನಗಾಗಿ ನಿನಗಾಗಿ ತೆರೆಯಲ್ಪಡುತ್ತದೆ. ಆಮೆನ್. ಆದ್ದರಿಂದ ಸುವಾರ್ತೆಯ 7 ಮಹತ್ವಗಳನ್ನು ನಾವು ಕಲಿತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ಸುವಾರ್ತೆಯು 3ನೇದಾಗಿ ಪ್ರಿಯರೇ
ಸುವಾರ್ತೆಯು ಎಲ್ಲಿಂದ ಪ್ರಾರಂಭವಾಯಿತು? ಸುವಾರ್ತೆಯ ಕರ್ತೃ ಅಥವಾ ಸುವಾರ್ತೆಯ ಸೃಷ್ಟಿಕರ್ತನು ಯಾರು? ಸುವಾರ್ತೆ ಯಾರಿಂದ ಆರಂಭವಾಗಿತ್ತು? ಸುವಾರ್ತೆ ಇದಕ್ಕೆ ಒಂದು ಮೂಲ ಯಾರು ಎಂಬುದಾಗಿ ನಾವು ನೋಡುವುದಾದರೆ, ನನ್ನ ಪ್ರೀತಿಯ ದೇವಜನರೇ, ಆ ಸುವಾರ್ತೆಯ ಮೂಲ, ಪ್ರಿಯ ಮಕ್ಕಳೇ, ಸತ್ಯವೇದವೇ ಆಗಿದೆ. ಸುವಾರ್ತೆಯ ಮೂಲ ಸತ್ಯವೇದವೇ ಆಗಿದೆ. ಪ್ರಿಯ ದೇವಜನರೇ, ನಾವು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಗಮನಿಸೋಣ. ಪ್ರಿಯ ದೇವರು ಆದಿಯಲ್ಲಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು. 6 ದಿನಗಳ ಕಾಲ ಎಲ್ಲವನ್ನ ಆತನು ಸೃಷ್ಟಿಸಿದನು. 6ನೆಯ ದಿನದಲ್ಲಿ ಮನುಷ್ಯನನ್ನು ಕೂಡ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಮನುಷ್ಯನಿಗಾಗಿಯೇ ಪ್ರಿಯ ದೇವರ ಮಗ ಒಬ್ಬ ಸಂಗಾತಿಯನ್ನು ಕೂಡ ಕೊಚ್ಚನು, ಆಕೆ ಅವಳು ಎಂಬುದಾಗಿ. ಹಾಗೆ ಅವರು ವಾಸ ಮಾಡಲಿಕ್ಕೋಸ್ಕರನೇ ಒಂದು ಸುಂದರವಾದಂಥ ಉದ್ಯಾನವನವನ್ನ, ಪ್ರಿಯರೇ, ಎದೆನ್ ತೋಟವನ್ನ ಕೊಚ್ಚನು. ಆದರೆ ಒಂದು ಮಹಿಮೆಯಾದಂಥ ಒಂದು ಜೀವಿತವನ್ನ ದೇವರು ಕೊಟ್ಟರೂ ಕೂಡ ಆ ಒಂದು, ಪ್ರಿಯರೇ, ದಂಪತಿಗಳು ಆದಾಮನು ಮತ್ತು ಹವ್ವಳು, ಪ್ರಿಯರೇ, ಪಾಪವನ್ನ ಮಾಡಿದರು, ದೇವರಿಗೆ ಅವಿಧೇಯರಾದರು, ದೇವರ ಮಾತನ್ನು ಧಿಕ್ಕರಿಸಿದರು. ದೇವರ ಮಾತನ್ನು ಧಿಕ್ಕರಿಸಿದ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ದಿನವೇ ಸುವಾರ್ತೆ ಆರಂಭವಾಗಿತ್ತು. ಪ್ರಿಯರೇ, ವಿಶೇಷವಾಗಿ ನಾವು ನೋಡುವುದಾದರೆ, ಪ್ರಿಯರ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಸುಂದರವಾದಂಥ ವೇದ ಭಾಗ ನಮಗೆ ಹೇಳ್ತಾ ಇದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ, ಪ್ರಿಯರೇ, 15ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ. ಅಂದರೆ ಇಡೀ ಆ ಇಬ್ಬರೂ ಕೂಡ ಪಾಪದಲ್ಲಿ ಬಿದ್ದೋಗಿದ್ದಾರೆ, ದೇವರ ಅನ್ಯೂನ್ಯತೆಯನ್ನು ಕಳೆದುಕೊಂಡಿದ್ದಾರೆ, ದೇವರೊಂದಿಗಿದ್ದಂಥ ಮಹಿಮೆಯಾದ ಸಂಬಂಧವನ್ನು ಕಳೆದುಕೊಂಡಿದ್ದಾರೆ. ಮಹಿಮೆಯಾದಂಥ ಸಂಬಂಧವನ್ನು ಕಳೆದುಕೊಂಡಂಥ ಆ ಮನುಕುಲಕ್ಕೆ ಮನುಷ್ಯರ ರಕ್ಷಣೆಗಾಗಿ ಬಂದಂಥ, ಪ್ರಿಯರೇ, ಮೊದಲ ಒಂದು ವಾರ್ತೆ ಅದು ಸುವಾರ್ತೆ. ಆ ಸುವಾರ್ತೆ ಎಲ್ಲಿಂದ ಆರಂಭವಾಗುತ್ತದೆ ಎಂಬುದಾಗಿ ಹೇಳುವುದಾದರೆ, ಆದಿಕಾಂಡ ಪುಸ್ತಕ, ಪ್ರಿಯರೇ, 3ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಪ್ರಿಯರೇ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಇಲ್ಲಿ ದೇವರು, ಪ್ರಿಯರೇ, ಸರ್ಪಕ್ಕೆ ಹೇಳುತ್ತಿರುವ ಮಾತು, ದೇವರು ಸರ್ಪಕ್ಕೆ ಹೇಳುತ್ತಿರುವ ಮಾತು, ಪ್ರಿಯರೇ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಅತನೇ, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಅಂದರೆ, ಪ್ರಿಯ ದೇವರ ಮಕ್ಕಳೇ, ದೇವರು ಆಗಲೇ ಅಂದರೆ ಪಾಪವು ನಡೆದ ಮೊದಲನೆಯ ಪ್ರಿಯ ದೇವರ ಮಕ್ಕಳೇ ದಿನದಲ್ಲೇ ರಕ್ಷಣೆಯ ವಾರ್ತೆಯನ್ನ, ರಕ್ಷಕನ ಆಗಮನವನ್ನ, ಪ್ರಿಯರೇ, ದೇವರು ತಿಳಿಸಿದನು. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನೀನು ಆರಾಧಿಸುವ ದೇವರು ಎಂಥ ದೇವರು ಎಂಬುದಾಗಿ ಅರ್ಥ ಮಾಡಿಕೊಳ್ಳಿ. ನಮ್ಮ ದೇವರು ಎಂಥ ಮಹಿಮೆಯಾದ ಕರ್ತನು ಎಂಬುದಾಗಿ ನಾವು ತಿಳಿದುಕೊಳ್ಳಿ. ನಮ್ಮ ರಾಜಾದಿ ರಾಜನು ಎಂಥ ಯೋಜನೆ ಉಳ್ಳವನೆಂಬುದಾಗಿ ತಿಳಿದುಕೊಳ್ಳಿ. ಆದ್ದರಿಂದ ನನ್ನ ಪ್ರೀತಿಯ ದೇವರ ಮಕ್ಕಳಲ್ಲಿ ಸ್ಪಷ್ಟವಾಗಿ ನಾನು ದೇವರ ವಾಕ್ಯದಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸಲು ಇಷ್ಟಪಡುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಸುವಾರ್ತೆಯ ಆರಂಭ ಆದಿಯಲ್ಲಿಯೇ, ಅದು ಆದಿಯಲ್ಲಿಯೇ ಆದಾಮ ಹವ್ವಳು ಪಾಪ ಮಾಡಿದ ಮೊದಲನೆಯ ದಿನದಲ್ಲೇ ಸುವಾರ್ತೆಯು ಆರಂಭವಾಗಿತ್ತು. ಇಲ್ಲಿ, ಪ್ರಿಯರೇ, ಇಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ, ಸ್ತ್ರೀ ಸಂತತಿಯು ನಿನ್ನ ತಲೆಯನ್ನು ಜಜ್ಜುವುದು ಎಂಬುದಾಗಿ ಹೇಳುವಾಗ, ಸ್ತ್ರೀ ಸಂತತಿಯಲ್ಲಿ ಬಂದವರು ಒಬ್ಬರೇ, ಕರ್ತನಾದ ಯೇಸು ಕ್ರಿಸ್ತನು. ಅಲ್ಲೆಲೂಯ್ಯ. ಕರ್ತನಾದ ಯೇಸು ಕ್ರಿಸ್ತನು ಸ್ತ್ರೀ ಸಂತತಿಯಲ್ಲಿ ಬಂದನು. ಕರ್ತನಾದ ಯೇಸು ಕ್ರಿಸ್ತನು ಸ್ತ್ರೀ ಸಂತತಿಯಲ್ಲಿ ಬಂದಾಗ ಆ ಯೇಸು ಕ್ರಿಸ್ತನಿಂದಲೇ ಸುವಾರ್ತೆ ಆರಂಭವಾಗಿತು. ಆ ಯೇಸುವಿನ ಕುರಿತು ಮಾತನಾಡುವ ಶಬ್ದವೇ ಸುವಾರ್ತೆ. ಸುವಾರ್ತೆ ಎಂದರೆ ಯೇಸುವಿನ ಜೀವನ ಚರಿತ್ರೆಯೇ ಸುವಾರ್ತೆಯಾಗಿದೆ.
ಸುವಾರ್ತೆ ಎಲ್ಲಿಂದ ಆರಂಭವಾಗಿತ್ತು? ಯೇಸುವಿನ ಜನನ, ಯೇಸುವಿನ ಕುರಿತು ಅಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಲ್ಪಟ್ಟ ಕೂಡಲೇ ಪ್ರಿಯರೇ, ಜಗತ್ತಿಗೆ ರಕ್ಷಣೆಯ ವಾರ್ತೆ ಆರಂಭವಾಗಿತ್ತು. ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಮನುಷ್ಯರು ನಾಶವಾಗಬಾರದು ಎಂಬುದು ದೇವರ ಚಿತ್ತವಾಗಿತ್ತು ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಸತ್ಯವೇದ ಅನೇಕ ಕಡೆಗಳಲ್ಲಿ ಓದ್ತೇವೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಪ್ರಿಯರೇ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯಾದರೂ ಕೂಡ ನಾಶವಾಗುವುದು ದೇವರ ಚಿತ್ತವಲ್ಲ, ದೇವರ ಉದ್ದೇಶವಲ್ಲ, ದೇವರ ಆಲೋಚನೆಯಲ್ಲ. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಗಮನ ಕೊಡ್ರಿ, ಈ ದಿನದಿಂದ ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬಂಥ ಒಂದು ಶ್ರೇಷ್ಠವಾದಂಥ ಪಾಠಗಳು ಆರಂಭವಾಗಿದೆ. ನಿಜವಾಗಲೂ ಕೂಡ ನಾವು ಇದನ್ನು ಕಲಿಯೋಣ. ನಮ್ಮ ಪ್ರಿಯ ದೇವರ ಮಕ್ಕಳೇ, ನಮ್ಮ ಕರ್ನಾಟಕದಲ್ಲಿ ಮಹಿಮೆಯಾದಂಥ ಕೆಲಸವನ್ನು ಮಾಡೋಣ ಪ್ರಿಯರೇ. ನಿಜವಾಗಲೂ ಈ ಒಂದು ಕಾರ್ಯ, ಸುವಾರ್ತೆ ಎಲ್ಲಿಂದ ಆರಂಭವಾಗಿತ್ತು? ಅದು ಆದಿಕಾಂಡ ಪುಸ್ತಕದಿಂದಲೇ ಆರಂಭವಾಗಿದೆ ನನ್ನ ಪ್ರೀತಿಯ ದೇವಜನರೇ. ವಿಶೇಷವಾಗಿ ಆದಿಕಾಂಡ ಪುಸ್ತಕದಲ್ಲಿ ಆರಂಭವಾದಂಥ ಸುವಾರ್ತೆ ಹಾಗೇನ ಮುಂದುವರಿದು ಬರುವುದಾದರೆ ಪ್ರಿಯರೇ, ನೋಹಾನನ ಗ್ರಂಥದಲ್ಲಿ, ನೋಹಾನನ ಪುಸ್ತಕದಲ್ಲಿ, ನೋಹಾನನ ಒಂದು ಜೀವಿತದಲ್ಲಿ ಪ್ರಿಯ ದೇವರ ಮಕ್ಕಳೇ, ಸುವಾರ್ತೆಯು ಪ್ರಬಲವಾಗುತ್ತದೆ. ಅದೇನೆಂಬುದಾಗಿ ನೋಡುವಾಗ, ದೇವರು 40 ದಿನಗಳ ಕಾಲ ಭಯಂಕರವಾದ ಮಳೆಯನ್ನು ಬರಮಾಡಲಿಕ್ಕೆ ದೇವರು ಯೋಜನೆ ಮಾಡುತ್ತಾನೆ. ಇಡೀ ಭೂಮಿಯು ಇಡೀ ಭೂಮಿಯು ಪ್ರಿಯದವರ ಮಕ್ಕಳೇ ಪಾಪದಲ್ಲಿ, ಶಾಪದಲ್ಲಿ, ಮನುಕುಲವು ಪಾಪದಲ್ಲಿ ಬಿದ್ದಾಗ, ದೇವರ ಕೋಪಕ್ಕೆ ಅವರು ವಿರೋಧಿಗಳಾದಾಗ, ದೇವರಿಗೆ ವಿರೋಧಿಗಳಾಗಿ ಜೀವಿಸುವಾಗ ಪ್ರಿಯ ದೇವರ ಮಕ್ಕಳೇ, ಒಬ್ಬ ವ್ಯಕ್ತಿಯನ್ನು ದೇವರು ಆರಿಸಿಕೊಳ್ಳುತ್ತಾನೆ. ಆತನೇ ನೋಹಾನನು. ಪ್ರಿಯ ದೇವಜನರೇ, ಆ ನೋಹಾನನಲ್ಲಿ ಇದ್ದಂಥ ದೈವಿಕದ ಗುಣಲಕ್ಷಣಗಳನ್ನು ನಾವು ಕಳೆದ ಅನೇಕ ಸಾರಿ ನಮ್ಮ ಒಂದು ಫೇಸ್ಬುಕ್ ಮೂಲಕವಾಗಿ ಮಾತನಾಡಿದ್ದೇನೆ. ಆದರೆ ಒಂದು ಪ್ರಿಯ ದೇವಜನರೇ, ನೋಹಾನನು ಕೂಡ ಪ್ರಿಯ ದೇವಜನರೇ, ಆಗಿನ ಕಾಲದಲ್ಲಿ ಜಲಪ್ರಳಯ ಬರುವಂತ ಸಮಯದಲ್ಲಿ ಜಲಪ್ರಳಯದ ಮೂಲಕ ಭೂಮಿ ನಾಶವಾಗುತ್ತದೆ ಎಂಬುದಾಗಿ ತಿಳಿದಾಗ ಪ್ರಿಯರೇ, ನೋಹಾನನು ಪ್ರಿಯರೇ ಸುವಾರ್ತೆ ಸಾರುವಂತ ವ್ಯಕ್ತಿಯಾಗಿದ್ದನು. ಅಲ್ಲಿ 2ನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನವನ್ನು ಓದುವುದಾದರೆ, 2ನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನ ಓದುವುದಾದರೆ ಪ್ರಿಯರೇ, ಅಲ್ಲಿ ಪ್ರಿಯ ದೇವಚಂದ್ರೇ, ಆತನು ಸುನೀತಿಯನ್ನು ಸಾರುವವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅಂದರೆ ನೋಹಾನನು ಸುವಾರ್ತೆಯನ್ನ ಸಾರುವಂತ ವ್ಯಕ್ತಿ, ನೋಹಾನನು ಸುವಾರ್ತೆಯನ್ನ ತಿಳಿಸುವಂತ ವ್ಯಕ್ತಿ, ಸುವಾರ್ತೆಯನ್ನ ಪ್ರಿಯರೇ ನೋಡುವಂತ, ಅಂದ್ರೆ ಸುವಾರ್ತೆಯನ್ನ ಇತರರಿಗೆ ಹೇಳುವಂತ ವ್ಯಕ್ತಿ ಆಗಿದ್ದನು ಎಂಬುದಾಗಿ. ಅಂದರೆ ಸುವಾರ್ತೆ ಆರಂಭ ಎಲ್ಲಿಂದ? ಆದಿಕಾಂಡ ಪುಸ್ತಕದಿಂದಲೇ. ಸುವಾರ್ತೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಬರೋ ಸುವಾರ್ತೆಯಿಂದ ಸುವಾರ್ತೆ ಆರಂಭವಾಗಿಲ್ಲ. ಸುವಾರ್ತೆ ಪ್ರಿಯ ದೇವರ ಮಕ್ಕಳೇ ಆದಿಯಲ್ಲಿಯೇ ಇದೆ. ಆದಿಯಲ್ಲಿ ಇದೆ ಎಂಬುದಾಗಿ ಹೇಳುವುದಾದರೆ ಅದು ದೇವರು ಸೃಷ್ಟಿಯಲ್ಲಿಯೇ ಇದೆ. ದೇವರು ಸೃಷ್ಟಿ ಮಾಡಿದಂಥ ದಿನದಲ್ಲಿಯೇ, 10ನೇ ದಿನಗಳಲ್ಲಿಯೇ ಸುವಾರ್ತೆಯು ಕೂಡ ಜೊತೆಗೆ ಬಂದಿದೆ ಪ್ರಿಯ ದೇವರ ಮಕ್ಕಳೇ. ಆದ್ದರಿಂದ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳ್ರಿ, ಸುವಾರ್ತೆಯು ಅದು ಆದಿಕಾಂಡದಿಂದಲೇ ಆರಂಭವಾಗಿತ್ತು. ನಾವು ಪ್ರಿಯ ದೇವರ ಮಕ್ಕಳೇ, ಸುವಾರ್ತೆ ಹೇಗೆ ಮುಂದುವರಿಯುತ್ತೆ ಎಂಬುದಾಗಿ ನಾವು ನೋಡುವುದಾದರೆ, ನೋಹಾನನ ಜೀವಿತದಲ್ಲಿ ಸುವಾರ್ತೆ ಪ್ರಿಯರೇ, ಆತನು 2ನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನ ಪ್ರಕಾರವಾಗಿ ಪ್ರಿಯರೇ, ಆತನು ಸುನೀತಿಯನ್ನು ಸಾರುವವನಾಗಿದ್ದವನು. ಆ ನೋಹಾನನ ಸುವಾರ್ತೆ ಮೂಲಕವಾಗಿ 8 ಜನರು ರಕ್ಷಿಸಲ್ಪಟ್ಟರು ಪ್ರಿಯ ದೇವರ ಮಕ್ಕಳೇ. ಹಾಗೆ ವಿಶೇಷವಾಗಿ ಅಬ್ರಹಾಮನ ಮೂಲಕವಾಗಿ ಕೂಡ ಸುವಾರ್ತೆಯು ಆರಂಭವಾಗಿತ್ತು ಪ್ರಿಯರೇ. ಅಬ್ರಹಾಮನ ಮೂಲಕವಾಗಿ ಸುವಾರ್ತೆ ಹೇಗೆ ಆರಂಭವಾಗಿತ್ತು ಎಂಬುದಾಗಿ ಹೇಳುವಾಗ, ನಶಿಸಿ ಹೋಗುವವರಿಗೆ ಸುವಾರ್ತೆಯನ್ನು ಸಾರಲು ದೇವರು ನೋಹಾನನನ್ನು ಉಪಯೋಗಿಸಿದನು. ಕೃಪೆಯಿಂದಲೇ ರಕ್ಷಣೆ ಎಂಬುದನ್ನು ತೋರಿಸುವುದಕ್ಕಾಗಿ ನಾವೆಯನ್ನು ಕಟ್ಟಿದನು, ನಾವೆಯನ್ನು ನಿರ್ಮಿಸಿ ನಾವೇ ಒಳಗೆ ಪ್ರಿಯರೇ ನೋಹಾನನನ್ನು ಇಚ್ಚನು ಪ್ರಿಯರೇ. ಅದೇ ಪ್ರಕಾರವಾಗಿ ಅಬ್ರಹಾಮನ ಜೀವಿತದಲ್ಲೂ ಕೂಡ ಸುವಾರ್ತೆ ಆರಂಭವಾಗುತ್ತದೆ. ಹೇಗೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತನ ಸಂತತಿಯಲ್ಲಿ ಬರುವಂತ ಅಬ್ರಹಾಮನು ಕೂಡ ಪ್ರಿಯ ದೇವರ ಮಕ್ಕಳೇ ಸುವಾರ್ತೆಗೆ, ಪ್ರಿಯ ದೇವರ ಮಕ್ಕಳೇ, ಸುವಾರ್ತೆ ಅಬ್ರಹಾಮನಿಂದಲೂ ಕೂಡ ಆರಂಭವಾಗಿತ್ತು. ಅನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಅಬ್ರಹಾಮನನ್ನ ಆತನು ಕರೆದು, ಪ್ರಿಯರೇ ನಿನ್ನನ್ನು ಕರೆಯುತ್ತೇನೆ ಎಂಬುದಾಗಿ, ನಿಜವಾಗಲೂ ಅಬ್ರಹಾಮನ ಮೂಲಕವಾಗಿ ಕ್ರಿಸ್ತನು, ಅಂದರೆ ಕ್ರಿಸ್ತ
ಕ್ರಿಸ್ತನ ವಂಶಾವಳಿಯಲ್ಲಿ ಅಬ್ರಹಾಮನು ಬರುತ್ತಾನೆ. ಅಬ್ರಹಾಮನು ಬರುವುದರಿಂದ ಪ್ರಿಯ ದೇವರ ಮಕ್ಕಳೇ, ಆ ಸುವಾರ್ತೆಯು ಅಬ್ರಹಾಮನಿಂದಲೂ ಕೂಡ ಆರಂಭವಾಗಿತ್ತು ಎಂಬುದಾಗಿ, ಅಂದರೆ ಅವನಿಂದ ಹುಟ್ಟುವ ಎಲ್ಲ ಸಂತತಿಯವರಿಗೆ, ಜನಾಂಗಕ್ಕೆ ಸುವಾರ್ತೆ ಬೇಕಾಗಿತ್ತು ಪ್ರಿಯರೇ. ಹಾಗೆ ಮುಂದುವರೆದು ಬರುವುದಾದರೆ ಪ್ರಿಯ ದೇವರ ಮಕ್ಕಳೇ, ವಿಮೋಚನ ಕಾಂಡ ಪುಸ್ತಕದಲ್ಲಿ, ಹಾಗೆ ಯಾಜಕ ಕಾಂಡ ಪುಸ್ತಕದಲ್ಲಿ, ಅರಣ್ಯ ಕಾಂಡ ಪುಸ್ತಕದಲ್ಲಿ, ಧರ್ಮೋಪದೇಶ ಕಾಂಡ ಅಂದರೆ ಪಂಚಮ ಕಾಂಡಗಳಲ್ಲೂ ಕೂಡ ಪ್ರಿಯರೇ ಮೋಶೆ ಬರೆದಂತ ಧರ್ಮಶಾಸ್ತ್ರದಲ್ಲೂ ಕೂಡ ಸುವಾರ್ತೆ ಇತ್ತು ಎಂಬುದಾಗಿ ನಮಗೆ ಅನೇಕ ವಚನಗಳು ನಮಗೆ ತಿಳಿಸುತ್ತದೆ ಪ್ರಿಯರೇ. ಉದಾಹರಣೆಗೆ ನಾವು ಒಂದು ವಿಷಯವನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ವಿಮೋಚನ ಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ ಓದುವುದಾದರೆ ಅಲ್ಲಿ ಪಸ್ಕ ಹಬ್ಬ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಪಸ್ಕ ಹಬ್ಬ ಎಂಬುದಾಗಿ ಬರೆಯುವುದಾದರೆ ಅಲ್ಲಿ ಪಸ್ಕ ಹಬ್ಬವು ಪ್ರಿಯರೇ ಯಾವುದಕ್ಕಾಗಿ ಆಚರಣೆ ಮಾಡ್ತಾರೆ ಎಂಬುದಾಗಿ ಹೇಳುವಾಗ, ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲ್ ದೇಶದಲ್ಲಿ ಇರದೆ ಅವರು ಪ್ರಿಯ ದೇವರ ಮಕ್ಕಳೇ ವಿಮೋಚನಾ ಕಾಂಡದಲ್ಲಿ ಐಗುಪ್ತ ದೇಶದಲ್ಲಿ ಇರುತ್ತಾರೆ. ಐಗುಪ್ತ ದೇಶದಲ್ಲಿ ಇರುವಾಗ ಐಗುಪ್ತ ದೇಶದಲ್ಲಿ ಇದ್ದಂತ ಇಸ್ರಾಯೇಲರನ್ನ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಪ್ರಿಯದರ ಮಕ್ಕಳೇ ಐಗುಪ್ತ ದೇಶದಲ್ಲಿ ಆ ಎಲ್ಲ ಕಡೆಗಳಲ್ಲಿ ಹಾದೋಗುತ್ತಾನೆ. ಹಾದೋಗುವಂತ ಗಳಿಗೆಯಲ್ಲಿ ಮೋಶೆಗೊಂದು ಮಾತು ಬರುತ್ತದೆ, ಎಲ್ಲ ಮನೆಗಳು, ಇಸ್ರಾಯೇಲರ ಎಲ್ಲ ಮನೆಗಳ ಮೇಲೆ, ನಿಲುವು ಪಟ್ಟಿಗಳ ಮೇಲೆ ಪ್ರಿಯರೇ ರಕ್ತವನ್ನ ಹಚ್ಚು ಎಂಬುದಾಗಿ. ಆ ರಕ್ತವನ್ನು ಹಚ್ಚುವುದರ ಸೂಚನೆ ಏನೆಂದರೆ, ಯಾವ ಮನೆಯ ನಿಲುವು ಪಟ್ಟಿಯ ಮೇಲೆ ರಕ್ತವು ಇರುತ್ತದೋ ಆ ರಕ್ತವು ಪ್ರಿಯರೇ, ರಕ್ತವು ಆ ಮನೆಯನ್ನು ಸಂರಕ್ಷಣೆ ಮಾಡಿತು. ಅದು ಸುವಾರ್ತೆ. ಅದೇ ಪ್ರಕಾರ ಪ್ರಿಯದರ ಮಕ್ಕಳೇ, ಆಗ ಸಂಹಾರಕ ದೂತನು ಐಗುಪ್ತ ದೇಶದಲ್ಲಿ ಹಾದು ಹೋಗುವಾಗ ಯಾರ ಮನೆಯ ನಿಲುವು ಪಟ್ಟಿ ಮೇಲೆ ರಕ್ತವು ಇರಲಿಲ್ಲವೋ ಆ ಮನೆಯಲ್ಲಿ ಪ್ರಿಯರೇ ಸಾವು ಉಂಟಾಗಿತ್ತು. ಯಾವ ಮನೆಯ ಮೇಲೆ ಪ್ರಿಯರೇ ರಕ್ತವು ಇತ್ತೋ, ರಕ್ತ ಸೂಚನೆ ಇತ್ತೋ, ರಕ್ತದ ಚಿಹ್ನೆ ಇತ್ತೋ, ರಕ್ತದ ಗುರುತು ಇತ್ತೋ, ಆ ಮನೆ ಸಂರಕ್ಷಣೆಯಾಗಿತ್ತು ಪ್ರಿಯ ದೇವರ ಮಕ್ಕಳೇ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ವಿಮೋಚನ ಕಾಂಡದಲ್ಲೂ ಕೂಡ ಸುವಾರ್ತೆ ಇದೆ. ಆ ಪಸ್ಕ ಹಬ್ಬದ ದಿನದಂದು ಪ್ರಿಯರೇ ಇಸ್ರಾಯೇಲ್ ಮನೆಯಲ್ಲಿ ಯಾರ ಮನೆಯಲ್ಲೂ ಕೂಡ ಸಾವು ಉಂಟಾಗಲಿಲ್ಲ, ದೇವರು ರಕ್ಷಿಸಿದನು. ಅದೇ ಪ್ರಕಾರ ಪಸ್ಕ ಹಬ್ಬದ ದಿನದಲ್ಲೇ ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಲ್ಪಟ್ಟಿದ್ದು ಪ್ರಿಯರೇ. ಆದ್ದರಿಂದ ಶಿಲುಬೆಯನ್ನ ನೋಡುವಂತ, ಶಿಲುಬೆಯಲ್ಲಿ ರಕ್ತ ಸುರಿಸುವಂತ ಯೇಸುವನ್ನ ನೋಡುವುದೇ ಪ್ರಿಯ ದೇವರ ಮಕ್ಕಳೇ ಸುವಾರ್ತೆ. ಆದ್ದರಿಂದ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂದಿನ 30 ದಿನಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಆದ್ದರಿಂದ ಒಂದು ನೆನಪಿಟ್ಟುಕೊಳ್ಳೋಣ, ಸುವಾರ್ತೆ ಆರಂಭ ಆದಿಕಾಂಡದಿಂದಲೇ, ಧರ್ಮೋಪದೇಶ ಕಾಂಡದಿಂದಲೇ, ಹಾಗೆ ವಿಶೇಷವಾಗಿ ಪಂಚಮ ಕಾಂಡ ಪುಸ್ತಕಗಳಿಂದಲೇ ಮುಂದುವರಿದು ಬರುವುದಾದರೆ ಸುವಾರ್ತೆಯು ಪ್ರಿಯರೇ ಇಸ್ರಾಯೇಲರ ಚರಿತ್ರೆ ಪುಸ್ತಕಗಳಲ್ಲೂ ಕೂಡ ಇದೆ. ಸುವಾರ್ತೆಯು ಇಸ್ರಾಯೇಲರ ಚರಿತ್ರೆಯ ಪುಸ್ತಕಗಳಲ್ಲಿ ಯೆಹೋಶುವನನ್ನು ದೇವರು ಉಪಯೋಗಿಸಿದನು. ಹಾಗೆ ಪ್ರಿಯರ ಮಕ್ಕಳೇ, ಕೀರ್ತನೆಗಳ ಪುಸ್ತಕದಲ್ಲೂ ಕೂಡ ಸುವಾರ್ತೆ ಉಂಟು ಪ್ರಿಯರೇ. ಯಾಕೆಂದರೆ ದೇವರು ಭೂಮಿಯ ಎಲ್ಲ ದೇಶಗಳ ಜನರ ರಕ್ಷಣೆ ಆಗಬೇಕೆಂಬುದಾಗಿ ಕೀರ್ತನಗಾರರು ಅನೇಕ ಕೀರ್ತನೆಗಳಲ್ಲಿ ಹೇಳುವುದನ್ನು ನೋಡುತ್ತೇವೆ. ಆದ್ದರಿಂದ ಸುವಾರ್ತೆಯು ಕೀರ್ತನೆಗಳ ಪುಸ್ತಕದಲ್ಲೂ ಕೂಡ ಉಂಟು ಪ್ರಿಯರೇ. ಸುವಾರ್ತೆಯು ಪ್ರಿಯರೇ ಕೀರ್ತನೆಗಳ ಪುಸ್ತಕದಲ್ಲಿ ಮಾತ್ರವಲ್ಲದೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಮುಂದುವರಿದು ಬರುವಾಗ ಪದ್ಯ ಮತ್ತು ಕೀರ್ತನೆಗಳ ಪುಸ್ತಕದಲ್ಲಿ, ವಿಶೇಷವಾಗಿ ನನ್ನ ಪ್ರಿಯ ದೇವಚಂದ್ರೆ ಎಲ್ಲ ಪ್ರವಾದಿಗಳ ಪುಸ್ತಕದಲ್ಲೂ ಕೂಡ ಸುವಾರ್ತೆ ಇದೆ. ವಿಶೇಷವಾಗಿ ಪ್ರವಾದಿಗಳ ಪುಸ್ತಕದಲ್ಲಿ, ಯೆಶಾಯನ ಪ್ರವಾದನೆ ಪುಸ್ತಕದಲ್ಲಿ ರಕ್ಷಕನ ಕುರಿತು ಮಾತಾಡಲ್ಪಟ್ಟಿದೆ, ಸುವಾರ್ತೆ ಕುರಿತು ಮಾತಾಡಲ್ಪಟ್ಟಿದೆ. ಅಲ್ಲಿ 9ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ, ಯೆಶಾಯನ ಪುಸ್ತಕ 40ನೇ ಅಧ್ಯಾಯ 3 ಮತ್ತು 5ನೇ ವಚನದಲ್ಲಿ, ಹಾಗೆ ಸುವಾರ್ತೆ ಕುರಿತು ಪ್ರಿಯರೇ ಅನೇಕ ಪ್ರವಾದನೆಗಳು. ಪ್ರಿಯರೇ, ನಿಮಗೆ ನೋಟ್ಸ್ ಬೇಕು ಅಂತಂದ್ರೆ ಖಂಡಿತ ನಾನು ಕೊಡ್ತೇನೆ. ಈ ನೋಟ್ಸ್ ಅನ್ನ ಪ್ರಿಯ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಿ. ಸುವಾರ್ತೆಯು ಪ್ರವಾದಿಗಳ ಪುಸ್ತಕದಲ್ಲೂ ಕೂಡ ಇದೆ. ಸುವಾರ್ತೆಯು ಪ್ರವಾದಿಗಳ ಪುಸ್ತಕದಲ್ಲೂ ಇದೆ. ಅಷ್ಟು ಮಾತ್ರವಲ್ಲದೆ ಸುವಾರ್ತೆ ಪ್ರಿಯ ದೇವರ ಮಕ್ಕಳೇ ಹೊಸ ಒಡಂಬಡಿಕೆಗೆ ಬರುವಾಗ ಅದು ಪ್ರಿಯರೇ ಸುವಾರ್ತೆ ಮತ್ತಾಯ, ಮಾರ್ಕ ಮತ್ತು ಲೂಕನ ಬರೋ ಸುವಾರ್ತೆ, ಯೋಹಾನ ಬರೋ ಸುವಾರ್ತೆ ಪ್ರಿಯರೇ ಒಂದೇ ಒಂದು ಶಬ್ದ. ಆ 4 ಸುವಾರ್ತೆಗಳಿಂದ ಕೆಟ್ಟು ಹೋದವರು ದೇವರ ಕಡೆಗೆ ತಿರುಗಬೇಕು, ಪಾಪದಲ್ಲಿ ಇರುವವರು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ದೇವರನ್ನು ಸ್ವೀಕರಿಸಬೇಕು, ದೇವರ ಬಳಿಯಲ್ಲಿ ಅವರು ಭಕ್ತಿಪೂರ್ವಕವಾಗಿ ಇರಬೇಕೆಂಬುದೇ ಸುವಾರ್ತೆ ಆರಂಭ ಪ್ರಿಯದರ ಮಕ್ಕಳೇ. ಆದ್ದರಿಂದ ಪತ್ರಿಕೆಗಳಲ್ಲೂ ಕೂಡ ಸುವಾರ್ತೆ ಇದೆ ಪ್ರಿಯರೇ. ಸುವಾರ್ತೆ ಪ್ರಿಯದರ ಮಕ್ಕಳೇ, ಪತ್ರಿಕೆಗಳು ಆ ಸುವಾರ್ತೆ ಮೂಲಕ ಶಿಷ್ಯರನ್ನಾಗಿ ಮಾಡುವಂತ ಒಂದು ವಾರ್ತೆ ಪ್ರಿಯದರ ಮಕ್ಕಳೇ. ಹಾಗೆ
ಪ್ರಿಯ ದೇವರ ಮಕ್ಕಳೇ, ಸುವಾರ್ತೆಯು ಪ್ರಿಯ ಪ್ರಕಟಣೆಯಲ್ಲೂ ಕೂಡ ಉಂಟು ಪ್ರಿಯರೇ. ಪ್ರಕಟಣೆ 5ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲೂ ಕೂಡ ಸುವಾರ್ತೆಯಿಂದ ಏನಾಗಿತ್ತು ಅಂತ್ಯಕಾಲದಲ್ಲಿ, ಸುವಾರ್ತೆಯಿಂದ ಏನಾಗುತ್ತದೆ ಎಂಬುದಾಗಿ ಕೂಡ ಇದೆ. ಹಾಗೆ ಪ್ರಿಯರೇ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 22ರಿಂದ 27 ವಚನ ಓದುವಾಗ ಕೊನೆಯಲ್ಲಿ ಪ್ರಿಯ ದೇವರ ಮಕ್ಕಳೇ, ಎಲ್ಲ ಜನಾಂಗಗಳಿಂದ ಪ್ರಿಯರೇ ಕೆಲವರು ರಕ್ಷಿಸಲ್ಪಡುವುದು ಎಂಬುದು ದೃಢವಾಗುತ್ತದೆ ಪ್ರಿಯರೇ. ಸುವಾರ್ತೆ ರಕ್ಷಣೆಯ ವಾರ್ತೆ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಸುವಾರ್ತೆಯ ಅರ್ಥ, ಸುವಾರ್ತೆಯ ಮಹತ್ವ, ಸುವಾರ್ತೆಯ ಪ್ರಿಯರೇ ಆರಂಭ, ಈ 3 ವಿಷಯದಲ್ಲಿ ಇವತ್ತು ನಾವು ಕಲ್ತಿದ್ದೇವೆ. ಆದ್ದರಿಂದ ಪ್ರಿಯದರ ಮಕ್ಕಳೇ, ನಿಮಗೆ ಏನಾದರೂ ಕೂಡ ಅರ್ಥವಾಗಲಿಲ್ಲ ಅಂತಂದರೆ ದಯವಿಟ್ಟು ನನ್ನ ಮೊಬೈಲಿಗೆ ಫೋನ್ ಮಾಡಿ ಅದನ್ನು ನಾವು ಕಲಿಯೋಣ, ಜೊತೆಗೂಡೋಣ, ಸುವಾರ್ತೆಯ ಕುರಿತು ಕಲಿಯೋಣ. ಸುವಾರ್ತೆಯ ಕುರಿತು ಕಲಿಯುತ್ತಾ ಪ್ರಿಯದರ ಮಕ್ಕಳೇ, ಪರಲೋಕದ ವಾರ್ತೆಯನ್ನು ಈ ಜಗತ್ತಿಗೆ, ವಿಶೇಷವಾಗಿ ಪ್ರಿಯದರ ಮಕ್ಕಳೇ, ದೇವರು ನಮ್ಮನ್ನು ಯಾವ ಪಟ್ಟಣದಲ್ಲಿ ಇಟ್ಟಿದ್ದಾನೋ ಆ ಪಟ್ಟಣದ ಕ್ಷೇಮಕ್ಕಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸುವಂಥ ನಾವೆಲ್ಲರೂ ಪ್ರಿಯರೇ, ಆ ಪಟ್ಟಣದ ಆರೋಗ್ಯಕ್ಕಾಗಿ ಕೂಡ ಪ್ರಿಯರೇ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಆದ್ದರಿಂದ ಪ್ರಿಯರೇ, ವಿಶೇಷವಾಗಿ ಈ ಲೈವ್ ಕಾರ್ಯಕ್ರಮದ ಮೂಲಕವಾಗಿ ನಾನು ಒಂದು ವಿನಂತಿ ಮಾಡಿಕೊಳ್ತೇನೆ. ಆ ವಿನಂತಿ ಏನೆಂದರೆ ಪ್ರಿಯರೇ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ, ನಿಮ್ಮನ್ನು ಸುವಾರ್ತೆ ವೀರರನ್ನಾಗಿ ತರಬೇತಿಗೊಳಿಸುವುದೇ, ಸುವಾರ್ತೆ ವೀರರನ್ನಾಗಿ ತರಬೇತಿಗೊಳಿಸುವುದೇ ಆಗಿದೆ ಪ್ರಿಯದರ ಮಕ್ಕಳೇ. ಆದ್ದರಿಂದ ಈ ದಿನದಿಂದ ಆರಂಭವಾದಂಥ ಈ ಒಂದು ತರಗತಿಯನ್ನು ನೀವು ಪ್ರಾರ್ಥನಾ ಪೂರ್ವಕವಾಗಿ ಪ್ರೋತ್ಸಾಹ ಮಾಡಿರಿ. ಹಾಗೆ ವಿಶೇಷವಾಗಿ ಏನಾದರೂ ಕೂಡ ನಿಮಗೆ ಅರ್ಥವಾಗಲಿಲ್ಲ ಅಂತಂದರೆ ದಯವಿಟ್ಟು ಬೈ ಫೋನ್ ಮೂಲಕವಾಗಿರ್ಬೋದು ಅಥವಾ ವಾಟ್ಸಪ್ ಮೂಲಕವಾಗಿರ್ಬೋದು ಕೂಡ ನೀವು ನನಗೆ ದಯವಿಟ್ಟು ನೇರವಾಗಿ ಪ್ರಿಯದರ ಮಕ್ಕಳ ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆ ಏನಾದರೂ ಅರ್ಥವಾಗಿಲ್ಲ ಅಂದರೆ, ಬ್ರದರ್ ನನಗೆ ಅರ್ಥವಾಗಿಲ್ಲ, ದಯವಿಟ್ಟು ಕಲಿಸ್ರಿ ಎಂಬುದಾಗಿ ಹೇಳ್ರಿ ಎಂಬುದಾಗಿ ಕೂಡ ನೀವು ನನಗೆ ಅಪ್ರೋಚ್ ಮಾಡಬಹುದು. ಅದೇ ಅಷ್ಟು ಮಾತ್ರವಲ್ಲದೆ ಪ್ರಿಯದರ ಮಕ್ಕಳೇ, ಈ ಒಂದು ಅಮೂಲ್ಯವಾದ ಸೇವೆಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿರಿ. ಈ ಒಂದು ಪ್ರಿಯದರ ಮಕ್ಕಳೇ, ಆಗಸ್ಟ್ ತಿಂಗಳು ಸುವಾರ್ತೆಯಿಂದಲೇ ಸ್ವತಂತ್ರ. ಆಮೇನ್. ಸುವಾರ್ತೆಯಿಂದಲೇ ಸ್ವತಂತ್ರ. ಮತ್ತೊಮ್ಮೆ ನಾನು ಪ್ರಿಯದರ ಮಕ್ಕಳೇ, ಈ ಒಂದು ತಿಂಗಳು ಸ್ವತಂತ್ರೋತ್ಸವ, ಇಡೀ ನಮ್ಮ ದೇಶ ಪ್ರಿಯರೇ ಕೊಂಡಾಡುವಂಥ ಒಂದು ಪ್ರಿಯದರ ಮಕ್ಕಳೇ, ನಾವು ಒಂದು ಸಂಭ್ರಮದ ಒಂದು ತಿಂಗಳು ಪ್ರಿಯರೇ. ಈ ಸಂಭ್ರಮದ ತಿಂಗಳಲ್ಲಿ ಸುವಾರ್ತೆಯಿಂದ ನಾವು ಪ್ರಿಯರೇ ಸಂಭ್ರಮಿಸೋಣ. ನಾವು ಸಂಭ್ರಮದಿಂದ ಇರೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಡೆಯದಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಕಲಿಕೆಯನ್ನು ನಾವು ಮುಕ್ತಾಯ ಮಾಡೋಣ. ಪರಲೋಕದ ದೇವರನ್ನು ನೋಡಿ ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಮತ್ತೆ ಸೋಮವಾರ ಈ ಒಂದು ತರಗತಿ ಆರಂಭವಾಗುತ್ತದೆ. ನಾವು ಕರೆಕ್ಟಾಗಿ 9 ಗಂಟೆಗೆ ಬರೋಣ. ನಿಮ್ಮ ಸ್ನೇಹಿತರನ್ನು ಕೂಡ ಪ್ರೋತ್ಸಾಹ ಮಾಡಿ ಮತ್ತು ನಮ್ಮ ಒಂದು ವಾಯ್ಸ್ ಆಫ್ ಕಂಪ್ಯಾಷನ್ ಎಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ವಿಶೇಷವಾಗಿ ಪ್ರಿಯರೇ, ನಿಮಗೆ ಆಶೀರ್ವಾದವಾಗಿದ್ದರೆ ನಿಮಗೆ ಕಮೆಂಟ್ಸ್ ಮೂಲಕವಾಗಿ ಆಶೀರ್ವಾದವನ್ನು ತಿಳಿಸಿರಿ. ಹಾಗೆ ಪ್ರಿಯರ ಯಾವುದೇ ಒಂದು ಪ್ರಶ್ನೆಗಳಿದ್ದರೂ ಕೂಡ ದಯವಿಟ್ಟು ಸುವಾರ್ತೆ ಕುರಿತು ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ನನಗೆ ನೇರವಾಗಿ ಕಳಿಸಿ. ಖಂಡಿತವಾಗಲೂ ಪ್ರಿಯರೇ ಸಾಧ್ಯವಾದರೆ ಉತ್ತರಿಸುವುದಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚೋಣ. ಕರ್ತನ ಬಳಿಯಲ್ಲಿ ಕಡೆಯದಾಗಿ ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವಂತನಾದಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ನಾವು ಬರುತ್ತೇವೆ ಸ್ವಾಮಿ. ನೀನು ಪರಿಶುದ್ಧನು, ನೀತಿವಂತನು, ನಿತ್ಯವೂ ಸ್ತುತಿ ಆರಾಧನೆಗೆ ಪಾತ್ರನಾಗಿರುವಂಥ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂಥ ಸಮಯದಲ್ಲಿ ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ನಾವು ಬರುತ್ತೇವೆ ಸ್ವಾಮಿ. ನಿನ್ನ ನಂಬಿಕಸ್ಥನಾಗಿ ದೇವರೇ ಕಾರ್ಯ ಮಾಡುವಂಥ ದೇವರು ಸ್ವಾಮಿ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಲ್ಲಿ ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬ ವಿಷಯವನ್ನು ಇವತ್ತು ಕಲಿಯುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ಇದನ್ನು ಕಲಿಯುವಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ಆಶೀರ್ವಾದ ಮಾಡು. ಜೀವವುಳ್ಳ ವಾಕ್ಯಗಳಿಂದ ಪ್ರತಿಯೊಬ್ಬರನ್ನು ಸ್ವಾಮಿ ದೇವರೇ ನೀನು ಪ್ರೋತ್ಸಾಹಿಸು, ಬಲಪಡಿಸು, ಮೈಮುಂದಿಕೋ ದೇವರೇ. ಈ ತಿಂಗಳು ಪೂರ್ತಿಯಾಗಿ ಈ ಕಲಿಕಾ ಕಾರ್ಯಕ್ರಮದಲ್ಲಿ ನೀವೇ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಸಲ ಬೇಡ್ತಾ ಇದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್.